ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಹಾಗೆ ನಮ್ಮ ಊರಲ್ಲಿ ಇರೋ ಗ್ರಾಮ ದೇವತೆ ಅಲ್ಲಿ ಹೋದಾಗ ಫೋಟೋ ತೆಗಿಯೋಕ್ಕಾಗಲಿಲ್ಲ. ಅದಕ್ಕೆ ಒಂದು ದೇವ್ರದೊಂದು ಸಣ್ಣ ಫೋಟೋ ಹಾಕ್ತಾ ಇದ್ದೀನಿ ನೋಡಿ. ಬಂದೆ. ಇವಾಗೆಲ್ಲ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ತಿಂಡಿ ಮಾಡಿಕೊಂಡು ತಿಂಡಿ ಮಾಡ್ಕೊಂಡು ಕೆಲಸ ಮಾಡ್ಕೋಬೇಕು ಈಗ. ಆಮೇಲೆ ಆಫೀಸಿಗೆ ಹೋಗಬೇಕು. ಮತ್ತು ಸಂಜೆ ಬಂದುಬಿಟ್ಟು ಗ್ರಾಸರಿ ಎಲ್ಲ ತರಬೇಕು. ಅಂದರೆ ವರಮಹಾಲಕ್ಷ್ಮಿ ಹತ್ತಿರ ಬಂತಲ್ಲ, ಹಾಗಾಗಿ ಗ್ರಾಸರಿ ಎಲ್ಲ ತರೋದಿದೆ. ಸ್ವಲ್ಪ ಹುಷಾರಿಲ್ಲ, ಥಂಡಿ ಆಗಿದೆ. ಅದರಲ್ಲೇ ಇದು ಮಾಡ್ಕೊತಾ ಇದ್ದೀನಿ ಈಗ. ಮಳೆ ಸಿಕ್ಕಾಪಟ್ಟೆ ಬಂದಿತ್ತು. ಇವಾಗ ನಾನು ಹೇಗೆ ಪೂಜೆ ಮಾಡಿದ್ದೀನಿ ತೋರಿಸ್ತೀನಿ. ಹಾಗೆ ಇವತ್ತು ಒಂದು ಇದ್ರ ಜೊತೆಗೆ ಬೆಳಗಿನ ಹೇಗೆ ಹೆಲ್ತಿ ಒಂದು ರೆಸಿಪಿ ಹೇಳ್ಕೊಟ್ಟಿದ್ದೀನಿ. ಅದು ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಬನ್ನಿ ಅದೇ ಪೂಜೆ ಹೇಗೆ ಮಾಡಿದ್ದೀರ ಅಂತ ತೋರಿಸ್ತೀನಿ. ಇವಾಗ ಲಕ್ಷ್ಮೀ ಪೂಜೆಗೆ ಅಂತ ನಾನು ಸ್ವಲ್ಪ ಒಂದು ಐಟಮ್ಸ್ ಎಲ್ಲ ಆರ್ಡರ್ ಮಾಡಿದ್ದೆ, ಬಂದಿತ್ತು ಆನ್ಲೈನಲ್ಲಿ. ಸೊ ಇದೇನೇನು ಆರ್ಡರ್ ಮಾಡಿದ್ದೆ ಅಂತ ತೋರಿಸ್ತೀನಿ ಇವಾಗ. ಇದು ಬಳೆ, ಇದು ಚಮಚಿ ಬಳೆ, ಇದು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ ಅಂತ. ಒಳ್ಳೆ ಪ್ರಾಡಕ್ಟ್ ಇದೆ ಇದು ನೋಡಿ. ಕೆಂಪು ಮತ್ತು ಹಸಿರು ಓಪನ್ ಮಾಡಿ ತೋರಿಸ್ತೀನಿ. ವರಮಹಾಲಕ್ಷ್ಮಿಗೆ ಎಷ್ಟು ಇವಾಗೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡ್ರು ಕಡಿಮೆನೇ. ಇನ್ನು ಸ್ಯಾರಿ ತರೋದಿದೆ, ಗ್ರಾಸರಿ ತರೋದಿದೆ, ಮತ್ತು ಸುಮಾರು ಕೆಲಸ ಇದೆ, ಪ್ರಿಪ್ರೇಷನ್ಸ್ ಇದೆಲ್ಲ. ಅದು ಸ್ಯಾರಿ ಮಾಡ್ಕೋದು. ಮತ್ತು ಇದು ಗೋಮತಿ ಚಕ್ರ ಅಂತ, ಇದು ಕಳ್ಸದ ಒಳಗಡೆ ಹಾಕ್ತೇನೆ ನಾನು. ಅದಕ್ಕೆ ಇದನ್ನೆಲ್ಲ ಆರ್ಡರ್ ಮಾಡ್ಕೊಂಡಿದ್ದೆ. ನನಗೆ ಮತ್ತು ಇದು ಸಿಗೋದಿಲ್ಲ, ಇಲ್ಲೆಲ್ಲ ಲೋಕಲಲ್ಲಿ ನಂಗೆ ಸಿಗೋದಿಲ್ಲ. ಅದಕ್ಕೆ ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ ನಾನು. ನೋಡಿ, ಇದು ಗೋಮತಿ ಚಕ್ರ ಅಂತ. ಇದಾದಮೇಲೆ ನೆಕ್ಸ್ಟು ಎಲ್ಲೋ ಕವಡೆ. ಇದು ಕೂಡ ಒಳ್ಳೆಯದು ಬಂದಿದೆ ಈಗ. ಸೊ ಕಳಶದೊಳಗಡೆ ಗೋಮತಿ ಚಕ್ರ, ಆಮೇಲೆ ಎಲ್ಲೋ ಕವಡೆ, ಆಮೇಲೆ ಹೇಳ್ತೀನಿ ರೀ ಮತ್ತು ಸೊ ಇದು ಗಂಜಿ ನೋಡಿ. ಈ ಗಂಜಿನೂ ಒಳ್ಳೆ ಬಂದಿದೆ, ಆನ್ಲೈನಲ್ಲಿ ಒಳ್ಳೆ ಬಂದಿದೆ. ಮಿಶೋದೆಲ್ಲ ಆರ್ಡರ್ ಮಾಡಿದ್ದೆ. ಸೊ ಮತ್ತು ಇದು ಕಮಲದ ಬೀಜ. ಸೊ ಕಮಲದ ಬೀಜನೂ ಒಂದು ಎಷ್ಟು ಬಂದಿದೆ ಅಂತಂದರೆ 10 ಬಂದಿದೆ, 10 ಬಂದಿದೆ. ಬಂದಿದೆ ವಾಟ್ ಅಂತಲೇ ಹೇಳ್ಬೋದು. ಇದೆಲ್ಲ ನಾನು ಆನ್ಲೈನಲ್ಲೆಲ್ಲ ಆರ್ಡರ್ ಮಾಡ್ಕೊಂಡಿದ್ದೆ, ಒಳ್ಳೆ ಬಂದಿದೆ ಇವಾಗ. ಇದೆಲ್ಲ ಕಳಶದ ಒಳಗಡೆನ ಹಾಕ್ತೀನಿ. ಅದು ಕಳಶದ ಒಳಗಡೆ ಹಾಕೋದಿಲ್ಲ. ಒಂದು ಕೆಂಪು ಬಟ್ಟೆ ತೊಗೊಂಡು ಅದರೊಳಗಡೆ ಗೋಮತಿ ಚಕ್ರ, ಒಂದು 6 ಗೋಮತಿ ಚಕ್ರ, 6 ಕಮಲದ ಬೀಜ, ಆಮೇಲೆ 6 ಇದೇನದು ಇದು ಕವಡೆ, ಮತ್ತು ಇದೆಲ್ಲ ಹಾಕಿಬಿಟ್ಟು ನಾನು ಒಂದು ಪೊಟ್ಲೆ ಕಟ್ತೀನಿ. ಅಷ್ಟು ಬೇರು. ಮತ್ತು ನನ್ನ ಹತ್ರ ಒಂದು ಬೆಳ್ಳಿ ಕಾಯಿನ್ ಎಲ್ಲ ಹಾಕ್ತೀನಿ. ಆವತ್ತಿನ ದಿನ ಹಾಕ್ತೀನಿ ಕಳಶದ ಒಳಗಡೆ ಹಾಕಿ ಒಂದು ಪೊಟ್ಲೆ ಕಟ್ಬಿಟ್ಟು ಇದು ಮಾಡ್ತೀನಿ. ಅದು ಹೇಗೆ ಅಂತಂದು ನಾನು ಲಕ್ಷ್ಮೀ ಪೂಜೆ ಮಾಡುವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದರಲ್ಲಿ ನಾನು ಏನೇನು ಹಾಕ್ತೀನಿ ಅಂತ ಅವತ್ತಿನ ವೀಡಿಯೋದಲ್ಲೇ ಹೇಳ್ತೀನಿ ನಿಮಗೆ. ಸೊ ಇದೆಲ್ಲ ಆಗಿತ್ತು. ನಿಮ್ಗೆ ಯಾರಾದರೂ ಬೇಕಿದ್ದರೆ ಈ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ, ಆರ್ಡರ್ ಮಾಡ್ಕೊಳ್ಳಿ. ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನಾನು ಡೈಲಿ ಒಂದು ಹೆಲ್ತಿ ಮೀಲ್ ಶೇಕ್ ರೆಡಿ ಮಾಡ್ಕೋತೀನಿ ನನಗೆ ಮತ್ತು ನಮ್ಮ ಮನೆಯವ್ರಿಗೆ. ಹಾಗೆ ಇವತ್ತು ನಿಮ್ಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಸೊ ನಾನು ಎಲ್ಲ ಡ್ರೈ ಫ್ರೂಟ್ಸನ್ನು ರಾತ್ರಿ ನೆನೆ ಇಟ್ಕೊಂಡಿದ್ದೀನಿ. ಅಂದರೆ ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ವಾಲ್ನಟ್ಸು, ಶೇಂಗಾ, ಹೀಗೆ ನನ್ನ ಹತ್ರ ಯಾವ್ಯಾವ ಡ್ರೈ ಫ್ರೂಟ್ಸ್ ಇರುತ್ತೆ ಅದೆಲ್ಲ ಡ್ರೈ ಫ್ರೂಟ್ಸನ್ನ ರಾತ್ರಿ ನೆನೆ ಹಾಕ್ಕೊಂಡಿರ್ತೀನಿ.
ಬೆಳಗ್ಗೆ ಎದ್ದ ತಕ್ಷಣ ಒಂದು ಹಾಫ್ ಆನ್ ಅವರ್ ಬಿಟ್ಟು ಟಿಫನ್ಗಿಂತ ಮುಂಚೆ ಇದನ್ನು ನಮ್ಮ ಮನೆಯವರು ಮತ್ತು ನಾನು ಕುಡಿತೀನಿ. ಬಾದಾಮಿ ಮತ್ತು ವಾಲ್ನಟ್ಸದ ಸಿಪ್ಪೆ ಎಲ್ಲ ಬಿಡಿಸ್ಕೊಳ್ಬೇಕು. ಹಾಗೆ ಹಾಕಿದ್ರೆ ಸರಿ ಆಗೋದಿಲ್ಲ, ಹಾಗೆ ಬಿಡಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟೋ ದುಡಿತೀವಂತೆ, ಒಂದು ಸ್ವಲ್ಪ ನಮಗೋಸ್ಕರ ಒಂದು ಸ್ವಲ್ಪ ದುಡ್ಡನ್ನು ಸ್ಪೆಂಡ್ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ನಮ್ಮ ಹೆಲ್ತ್ನ ಕಾಪಾಡ್ಕೊಳ್ಳೋದು ತುಂಬ ಮುಖ್ಯ. ಹಾಗಾಗಿ ಸ್ವಲ್ಪ ಹೆಲ್ತಿಗೋಸ್ಕರ ಡ್ರೈ ಫ್ರೂಟ್ಸಿಗೆಲ್ಲ ಇನ್ವೆಸ್ಟ್ ಮಾಡೋದು ತಪ್ಪಲ್ಲ. ನನಗೆ ಡೈಲಿ ಇದು ಬೇಕೇ ಬೇಕು. ನಮ್ಮ ಮನೆಯವ್ರಿಗೆ ನನಗೆ ಈಗ ಡ್ರೈ ಫ್ರೂಟ್ಸ್ ಲಡ್ಡು ಆದರೂ ಆಯಿತು, ಇಲ್ಲ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಆದರೂ ಆಯಿತು, ಒಂದೇನಾದರೂ ಹೊಸ ರೆಸಿಪಿ ಕೊಂಡಿಟ್ಕೊಂಡು ಕೊಡ್ತಾ ಇರ್ತೀವಿ. ಇದಕ್ಕೆ ಸ್ವಲ್ಪ ಖರ್ಜೂರ ಮಿಕ್ಸ್ ಮಾಡ್ಕೋತೀನಿ ನಾನು, ಹಾಗೆ ಸ್ವೀಟ್ ಇರಲಿ ಅಂತ. ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ ಇಲ್ಲಾಂದರೆ ಮಿಲ್ಕ್ ಶೇಕ್ ಮಾಡಿ ಕುಡಿಯೋದ್ರಿಂದ ನಮಗೆ ದೇಹಕ್ಕೆ ಬೇಕಾದ ಎನರ್ಜಿ ಮತ್ತು ವಿಟಮಿನ್ಸ್ ಎಲ್ಲ ಸಿಗುತ್ತೆ. ಹಾಗಾಗಿ ನಾನು ಇದನ್ನು ಡೈಲಿ ಮಾಡ್ಕೋತ ಕುಡಿತಾ ಇರ್ತೀನಿ ಬೆಳಗ್ಗೆ. ಇದು ನಮಗೆ ಬೆಳಗಿನ ಒಂದು ರೋಟೀನ್ ಅಂತಲೇ ಹೇಳ್ಬೋದು. ಇವಾಗ ನನ್ನ ಹತ್ರ ಸುಮಾರು ಡ್ರೈ ಫ್ರೂಟ್ಸ್ ಕಲೆಕ್ಷನ್ಸ್ ಇದೆ, ನೋಡಿ ತೋರಿಸ್ತೀನಿ. ಇವಾಗ ಇದನ್ನೆಲ್ಲ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಂಡಿರ್ತೀನಿ. ಪಂಪ್ಕಿನ್ ಸೀಡ್ಸ್ ಆಗಿರ್ಬೋದು, ಫ್ಲ್ಯಾಕ್ಸ್ ಸೀಡ್ಸು, ಹಾಗೆ ಸನ್ಫ್ಲವರ್ ಸೀಡ್ಸು, ಹಾಗೆ ಒಣ ಖರ್ಜೂರ, ಇದೆಲ್ಲ ನನ್ನ ಹತ್ರ ಎಲ್ಲ ಇರುತ್ತೆ. ಸೊ ಇದು ಡ್ರೈ ಫ್ರೂಟು ಹೌದು. ಸೊ ಇದನ್ನೆಲ್ಲ ನೆನೆ ಇಟ್ಕೊಂಡಿರ್ತೀನಿ ನಾನು ರಾತ್ರಿ. ಇವಾಗೆಲ್ಲ ಡ್ರೈ ಫ್ರೂಟ್ಸ್ ಹಾಕ್ಕೋತಾ ಇದ್ದೀನಿ. ಬ್ಲ್ಯಾಕ್ ರೈಸಿನ್ಸು, ಈ ಥರ ಹಲವಾರು ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತೆ. ಮತ್ತು ಪಂಪ್ಕಿನ್ ಸೀಡ್ಸ್ ಅಂದರೆ ಕುಂಬಳಕಾಯಿ ಬೀಜ ಮತ್ತು ಸನ್ಫ್ಲವರ್ ಸೀಡ್ಸ್ ಅಂದರೆ ಇದನ್ನು ಸೂರ್ಯಕಾಂತಿ ಬೀಜನ ಎರಡನ್ನ ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ ನಾನು. ಅದಕ್ಕೆ ಇವಾಗ ನಾನು ಹಾಲು ಮಿಕ್ಸ್ ಮಾಡ್ಕೊತೀನಿ. ನಮ್ಮ ಮನೆಯವ್ರಿಗೆ ಹಾಲು ಮಿಕ್ಸ್ ಮಾಡ್ತೀನಿ, ನನಗೆ ಹಾಲು ಮಿಕ್ಸ್ ಮಾಡ್ಕೊಳ್ಳೋದಿಲ್ಲ. ನನಗೆ ಹಾಲಂದರೆ ಅಲರ್ಜಿ, ಅದಕ್ಕೆ ನನಗೆ ಹಾಲು ಮಿಕ್ಸ್ ಮಾಡ್ಕೊಳ್ಳೋದಿಲ್ಲ. ಇದನ್ನು ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಇದಕ್ಕೆ ಜ್ಯೂಸ್ ಥರ ಮಾಡ್ಕೋತೀನಿ ನಾನು. ಇದು ಹಾಗೆ ನೋಡೋಣ ಅಂತಂದು ಒಂದು ಸಲ ಟ್ರೈ ಮಾಡಿದೆ, ಆದರೆ ನಮಗೆ ಅದೇ ರೂಢಿಯಾಗಿ ಹೋಗಿತ್ತು. ದಿನ ಇದು ನಮ್ಗೆ ಬೇಕೇ ಬೇಕು, ಇಲ್ಲಾಂದರೆ ನಮಗೆ ಡೈಲಿ ರೂಟೀನ್ ಅದು ಸ್ಟಾರ್ಟ್ ಆದಂಗೆ ಫೀಲ್ ಆಗೋದಿಲ್ಲ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದು ರೆಡಿ ಆಯಿತು. ಇವಾಗ ಒಂದು ಗ್ಲಾಸಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇವಾಗ ಸಣ್ಣದಾಗಿ ಹೀಗೆ ರುಬ್ಬಿರಬೇಕು ಹಾಲು ಹಾಕ್ಕೊಂಡು. ಸ್ವಲ್ಪ ನೀರು ಬೇಕಾದ್ರೆ ಮಿಕ್ಸ್ ಮಾಡ್ಕೋಬೋದು. ಈಗ ಹೇಳಿದ್ನಲ್ಲ, ಈಗ ನನಗೂ ಮತ್ತು ನಮ್ಮ ಮನೆಯವ್ರಿಗೆ 2 ಗ್ಲಾಸ್ ರೆಡಿ ಆಯಿತು. ರೆಡಿಯಾಗಿರೋ ಮಿಲ್ಕ್ ಶೇಕಿಗೆ ಕುಂಬಳಕಾಯಿ ಬೀಜದ ಪೌಡರು ಮತ್ತು ಸನ್ಫ್ಲವರ್ ಸೀಡ್ಸ್ ಅಂದರೆ ಸೂರ್ಯಕಾಂತಿ ಬೀಜದ ಪೌಡರ್ನಲ್ಲಿ ರೆಡಿ ಮಾಡಿಕೊಳ್ತೀನಿ 1 ವಾರಕ್ಕಾಗೋಷ್ಟು. ಅದನ್ನು ಒಂದೊಂದು ಸ್ಪೂನ್ ಮಿಕ್ಸ್ ಮಾಡ್ಕೋತೀನಿ. ಇವಾಗ ನಮ್ಮ ಹೆಲ್ತಿ ಮಿಲ್ಕ್ ಶೇಕ್ ರೆಡಿ ಆಯಿತು. ಸೊ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಇವಾಗ ಸಂಜೆ ಡ್ಯೂಟಿ ಮುಗಿಸ್ಕೊಂಡು ಬಂದು ನಾನು ನಮ್ಮ ಮನೆಯವರು ಗ್ರಾಸರೀಸ್ ತರಕ್ಕಂತ ಹೋಗ್ತಾ ಇದ್ದೀವಿ. ಇವಾಗ ಗ್ರಾಸರಿ ತರಕ್ಕಂತ ಬಂದಿದ್ವಿ. ನೋಡಿ, ಇದು ಗ್ರಾಸರಿ ಶಾಪ್ ಇದು. ಸೊ ಎಲ್ಲ ತೊಗೊಂಬಿಟ್ಟು ಏನೇನು ಗ್ರಾಸರೀಸ್ ಬೇಕು ಎಲ್ಲ ತೊಗೊಂಬಿಟ್ಟು ಬಿಲ್ಲಿಗೆ ಅಂತ ಕೊಡ್ತಾ ಇದ್ದೆ. ಆವಾಗ ಇದು ವೀಡಿಯೋ ಮಾಡಿದ್ದು. ಮಳೆ ಜೋರು ಬರ್ತಾಯಿತ್ತು, ಅದಕ್ಕೆ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಏನೇನು ಬೇಕು ಗ್ರಾಸರಿ ಎಲ್ಲ ಶಾಪ್ ಎಲ್ಲ ಮಾಡಿಬಿಟ್ಟು ಬಿಲ್ಲಿಂಗ್ ಕೊಡ್ತಾ ಇದ್ದೆ. ಅದೇ ಬಿಲ್ ನೋಡಿ ಲಾಸ್ಟಿಗೆ ನಂಗೆ ಶಾಕ್ ಆಯಿತು. ಎಂತಕ್ಕೆ ಅಂತಂದರೆ, ಯೂಶ್ವಲಿ ನಾನು ಶುಗರ್ನ ಯೂಸ್ ಮಾಡೋದಿಲ್ಲ ಮನೆಯಲ್ಲಿ, ಕಡಿಮೆನೇ. ಟೀ ಅಂದರೆ ಒಂದು ಸಂಜೆ ಅಷ್ಟೇ ಟೀ ಕುಡಿತೆ ನಾನು, ಮತ್ತು ಸಂಜೆ ಟೀ ಕುಡಿಯೋದಿಲ್ಲ. ನಾನು ಹೋದಾಗ ಶುಗರ್ ಪರ್ಚೇಸ್ ಮಾಡಿದಾಗ 45 ರೂಪಾಯಿ ಇತ್ತು. ಇವಾಗ ನೋಡಿದರೆ ಸಡನ್ 58 ಆಗಿಬಿಡ್ತು. ನಂಗೆ ನೋಡಿ ಅದು ಶಾಕ್ ಆಯಿತು. ಇವಾಗ ಮನೆಗೆ ಬಂದು ಇವಾಗ ಗ್ರಾಸರಿ ಎಲ್ಲ ಓಪನ್ ಮಾಡ್ತಾಯಿದ್ದೀನಿ, ಏನೇ ತೊಗೊಂಬಂದಿದ್ದೆ ಅಂತ. ನನಗೆ ಡ್ರೈ ಫ್ರೂಟ್ಸ್ ಹೆಚ್ಚಾಗಿ ಬೇಕಾಗಿರೋದ್ರಿಂದ ನಾನು ಜಾಸ್ತಿ ಒಂದು 1/2 kg ಬಾದಾಮಿ ಮತ್ತು 1/2 kg ದ್ರಾಕ್ಷಿ ಎಲ್ಲ ತಂದಿದ್ದೆ, ಮತ್ತು ಖರ್ಜೂರ ಎಲ್ಲ ತಂದಿದ್ದೆ, ಸೀಡ್ಸ್ಲೆಸ್ಸು. ಇವಾಗ ನೋಡ್ತಾ ಇದ್ದೀರಲ್ಲ, ಒಂದೊಂದೇ ಓಪನ್ ಮಾಡ್ತಾಯಿದ್ದೀನಿ. ಇಷ್ಟೆಲ್ಲ ಗ್ರಾಸರಿ ತಂದುಬಿಟ್ಟು, ಅದು ನಾನು ಒಂದು ಇದರಲ್ಲಿ ನಾನು ತಂದಿದ್ದಂದರೆ ಒಂದು 80% ಅಷ್ಟೇ ಗ್ರಾಸರಿ ತಂದಿದ್ದು ಅಷ್ಟೇ. ಮತ್ತೇನು 20% ನಾನು ತರಲಿಲ್ಲ. ನನಗೆ ಎಲ್ಲ ನೆನಪೇ ಬರಲಿಲ್ಲ. ಅಲ್ಲಿ ಲಿಸ್ಟ್ ಮಾಡ್ಕೊಂಡು ಹೋದರು, ಒಂದೊಂದು ಐಟಮ್ಸ್ ಎಲ್ಲ ಬಿಟ್ಟು ಬಂದಿದ್ದೇನೆ. ಅದು ತೊಂದರೆ ಇಲ್ಲ, ಪಕ್ಕದಲ್ಲಿ ಶಾಪ್ ಇದೆ, ಹೋಗಿ ಪರ್ಚೇಸ್ ಮಾಡ್ಕೋಬೇಕು. ಸೊ ಮಹಾಲಕ್ಷ್ಮಿಗೆ ಎಷ್ಟೇ ಪ್ರಿಪ್ರೇಷನ್ ಮಾಡಿದ್ರು, ಎಷ್ಟೇ ಮೊದಲಿನ ಪ್ರಿಪ್ರೇಷನ್ ಮಾಡಿದ್ರು, ನಾವೇನಾದರೂ ಒಂದು ಐಟಮ್ಸ್ ಎಲ್ಲ ಮರ್ತೋಗಿರ್ತೀವಿ. ಹಾಗಾಗಿ ಮತ್ತೆ ತರಬೇಕಾಗುತ್ತೆ. ಇಷ್ಟೆಲ್ಲ ಗ್ರಾಸರಿ ತೊಗೊಬಂದೆ. ನೋಡಿ, ಹೆಸರು ಕಾಳು ಅದೆಲ್ಲ ಸ್ವಲ್ಪ. ಈ ಸಲ ನಾವು ಜಾಸ್ತಿ ಗ್ರ್ಯಾಂಡಾಗಿ ಮಾಡ್ತಿದ್ದಿಲ್ಲ, ಸ್ವಲ್ಪ ಜನ ಕರೆದು ಒಂದು 5 ಜನ ಕರೆದು ಅಷ್ಟೇ ಮಾಡ್ತಿದ್ದೀನಿ. ಹಾಗಾಗಿ ಸ್ವಲ್ಪ ಗ್ರಾಸರಿ ಎಲ್ಲ ತಂದಿದ್ದೆ ನಾನು. ಆವಾಗಿನ ಕಾಲದಲ್ಲಿ ಒಂದು ಸ್ವಲ್ಪ ದುಡ್ಡು ತೊಗೊಂಡು ಹೋದರು, ಒಂದು ಚೀಲ ತುಂಬ ಐಟಮ್ಸ್ ತರ್ಬೋದು. ಇವಾಗ ಚೀಲ ತುಂಬ ದುಡ್ಡು ತೊಗೊಂಡು ಹೋದ್ರು ಸ್ವಲ್ಪನೇ ಐಟಮ್ಸ್ ಎಲ್ಲ ಬರುತ್ತೆ. ಆ ಥರ ಆಗಿದೆ ಇವಾಗಿನ ಕಾಲದಲ್ಲಿ. ರೇಟೆಲ್ಲ ಒಂಥರ ಗಗನಕ್ಕೆ ಏರೋದಂಗೆ ಆಗಿದೆ.
ಇದೆಲ್ಲ ನಂದು ಪೂಜೆ ಐಟಮ್ಸು ಮತ್ತು ಇದು ಬೇಕಾಗಿರೋದು ಚಿಕ್ಕ ಪುಟ್ಟ ಐಟಮ್ಸ್ ಎಲ್ಲ. ಹಾಗೆ ತುಪ್ಪದ ಪ್ಯಾಕೆಟು. ನಾನು ಗುರುವಾರ ಶುಕ್ರವಾರ ತುಪ್ಪ ದೀಪ ತಾಗಿಸೋದ್ರಿಂದ ನಂಗೆ ತುಪ್ಪ ಬೇಕೇ ಬೇಕು. ಹಾಗಾಗಿ ಒಂದು 1/2 ಲೀಟರ್ ತೊಗೊಂಬಂದಿದ್ದೆ. ನನಗೆ ಬೇರೆ ಬ್ರ್ಯಾಂಡ್ ತುಪ್ಪಕ್ಕಿಂತ ನಂದಿನಿ ಬ್ರ್ಯಾಂಡ್ ತುಪ್ಪ ತುಂಬ ಇಷ್ಟ. ಅದು ಸ್ಮೆಲ್ ನಂಗೆ ತುಂಬ ಇಷ್ಟ. ಅದಕ್ಕೆ ನನಗೆ ಅದೇ ಬೇಕು ಜಾಸ್ತಿ. ಬೇರೆ ಬ್ರ್ಯಾಂಡ್ ಎಲ್ಲ ಯೂಸ್ ಮಾಡೋದು ಕಡಿಮೆ ನಾನು. ಅಡುಗೆಗೆ ಮತ್ತು ದೇವ್ರ ದೀಪಕ್ಕೆ ಅದೇ ಬ್ರ್ಯಾಂಡ್ ಯೂಸ್ ಮಾಡ್ತೇನೆ ನಾನು. ಇವಾಗ ಇದೆಲ್ಲ ಹಪ್ಪಳ ಆಗಿರ್ಬೋದು, ಇದಾಗಿರ್ಬೋದು. ಸೊ ಯೂಸ್ವಲಿ ಇದು ವರಮಹಾಲಕ್ಷ್ಮಿಗಂತಲ್ಲ, ಯೂಸ್ವಲಿ ನಮಗೆ ಇದು ಮಂತ್ಲಿ ಬೇಕೇ ಬೇಕು ಇಷ್ಟೆಲ್ಲ ಐಟಮ್ಸು. ಸೊ ವರಮಹಾಲಕ್ಷ್ಮಿಗೆ ಅಂತ ಸ್ಪೆಷಲಿ ಎಂಥದ್ದು ನಾನು ಜಾಸ್ತಿ ಏನು ತೊಗೊಂಬರಲಿಲ್ಲ. ಇನ್ನಷ್ಟು ಐಟಮ್ಸ್ ತರೋದಿದೆ. ಇವಾಗ ಮತ್ತೆ ಶಾಪಿಗೆ ಹೋಗಿ ಮತ್ತೆ ಪರ್ಚೇಸ್ ಮಾಡ್ಕೊಂಬರ್ಬೇಕು. ಇನ್ನು ಡಬ್ಬಲ್ ಕೆಲಸ ಆಯಿತು. ಈ ಮಳೆ ವ್ಯಾಪಾರದಲ್ಲಿ ನನಗೆ ಏನೇನು ತೊಗೊಂಡ್ವಿ ಏನೇನು ಬಿಟ್ವಿ ಅಂತ ನಂಗೆ ನೆನಪೇ ಆಗಲಿಲ್ಲ. ಸೊ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಳ್ಳೆ ಕಂಟೆಂಟ್ ಜೊತೆಗೆ ನಿಮ್ಮ ಜೊತೆ ಬರ್ತೇನೆ ಅಂತ ಪ್ರಾಮಿಸ್ ಮಾಡ್ತೀನಿ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಯಾವ ಥರ ವಿಧಾನ ಎಲ್ಲ ಆಚರಿಸ್ತೀನಿ ಅಂತ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಐಟಮ್ಸ್ ಇದೆಲ್ಲ ಆಗಿತ್ತು. ಮತ್ತು ಬಿಲ್ ನೋಡಿ, ಇಷ್ಟೇ ಐಟಮ್ಸ್ಗೆ ಇಷ್ಟು ಬಿಲ್ ಆಗಿದೆ. ಇನ್ನೂ ನನ್ನ ಲೆಕ್ಕದ ಪ್ರಕಾರ ಇನ್ನೂ 2000 ಆಗೋಷ್ಟು ಐಟಮ್ಸ್ನ ಬಿಟ್ಟು ಬಂದಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ಸ್. ಯಾರೆಲ್ಲ ಇಷ್ಟ ಆಯಿತು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.